Hello friends, welcome back to my YouTube channel. I am Yoganand Goda. I am a student of ICC College Davangere. Okay, let's begin today. Wonderful class. See, ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡೋಣಪ್ಪ ಅಂದ್ರೆ ಸ್ವಿಚ್ ಕೇಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಿ ಒಳಗೆ ನಾವು ಬರಿಬಹುದು ಅಂತ ನೋಡೋಣ. ಸ್ವಿಚ್ ಕೇಸ್ ಇಂದು ಸಿಂಟ್ಯಾಕ್ಸ್ ಏನು ಮತ್ತೆ ಒಂದು ಬೇಸಿಕ್ ಒಂದು ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ತೋರಿಸ್ತೀನಿ. ಓಕೆ, ಇವಾಗ ಸ್ವಿಚ್ ಕೇಸಿಗೆ ಹೋಗಿ ಬಂದ್ಬಿಡೋಣ. ಫಸ್ಟ್ ಆಫ್ ಆಲ್ ಸ್ವಿಚ್ ಕೇಸ್ ಅಂದ್ರೆ ಏನು? ಸ್ವಿಚ್ ಕೇಸ್ ಅಂದ್ರೆ ಇಟ್ ಇಸ್ ಅ ಕಂಟ್ರೋಲ್ ಫ್ಲೋ ಆಫ್ ಸ್ಟೇಟ್ಮೆಂಟ್ ದಟ್ ಅಲೋಸ್ ಎ ಪ್ರೋಗ್ರಾಮ್ ಟು ಸೆಲೆಕ್ಟ್ ಅಂಡ್ ಎಕ್ಸಿಕ್ಯೂಟ್ ಒನ್ ಬ್ಲಾಕ್ ಆಫ್ ದ ಕೋಡ್ ಫ್ರಮ್ ಮಲ್ಟಿಪಲ್ ಪಾಸಿಬಲ್ ಆಪ್ಷನ್ಸ್. ಸಿ ಇದರಲ್ಲಿ ಆಪ್ಷನ್ಸ್ ಜಾಸ್ತಿ. ಸಿ ಇದು ನಾನು ಪ್ರೋಗ್ರಾಮ್ ಮಾಡತ್ಲೇ ಹೇಳ್ತೀನಿ. ಈಗ ಜನರಲ್ ಆಗಿ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ಸಿ ಮಲ್ಟಿಪಲ್ ಆಪ್ಷನ್ಸ್ ಇರ್ತವೆ. ಈಗ ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4. ಸಿ ಒಂದೇ ಇಷ್ಟೆಲ್ಲ ಆಪ್ಷನ್ಸ್ ಇಂದ ಬರೀ ಒಂದೇ ಒಂದು ಬ್ಲಾಕ್ ಆಫ್ ದ ಕೋಡ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಇದ್ರಲ್ಲಿ ಆಪ್ಷನ್ಸ್ ಜಾಸ್ತಿ, ಎಕ್ಸಿಕ್ಯೂಟ್ ಆಗೋದು ಒಂದೇ ಒಂದು ಕೋಡ್ ಬ್ಲಾಕ್. ಓಕೆನಾ? ಅದು ಏನಂತ ನಿಮಗೆ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ, ಅರ್ಥ ಆಗುತ್ತೆ ಕ್ಲೀನ್ ಆಗಿ. ಸಿ ಸ್ವಿಚ್ ಕೇಸ್ ಅಂದ್ರೆ ಆಯ್ತು. ಈಗ ನೆಕ್ಸ್ಟ್ ಕೀ ಫೀಚರ್ಸ್ ಆಫ್ ಸ್ವಿಚ್ ಕೇಸ್. ಸಿ ಇದರಲ್ಲಿ ಫಸ್ಟ್ನೇದು ಎಕ್ಸ್ಪ್ರೆಷನ್ ಅಂದ್ರೆ ಏನು? ದ ವ್ಯಾಲ್ಯೂ ಮಸ್ಟ್ ಬಿ ಅನ್ ಇಂಟಿಜರ್ ಆರ್ ಕ್ಯಾರೆಕ್ಟರ್ ಟೈಪ್. ಸಿ ಸ್ವಿಚ್ ಕೇಸ್ ಹಾಕಿ ನೀವು ಒಂದು ಎಕ್ಸ್ಪ್ರೆಷನ್ ಕೊಡ್ತೀರಿ ಅಂದ್ರೆ ಇವು ನೀವು ಟರ್ಮ್ಸ್ ತಿಳ್ಕೊಳ್ಳಿ. ಇವು ಎಲ್ಲೆಲ್ಲಿ ಯೂಸ್, ಹೆಂಗೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಪ್ರೋಗ್ರಾಮ್ ಮೂಲಕ ಹೇಳ್ತೀನಿ. ಎಕ್ಸ್ಪ್ರೆಷನ್ ಅನ್ನೋದು ಒಂದು ವ್ಯಾಲ್ಯೂ. ಅದು ಇಂಟಿಜರ್ ಆಗಿ ಇರ್ಬೋದು. ಇಂಟಿಜರ್ ಅಂದ್ರೆ ಏನು? ನೆಗೆಟಿವ್, ಝೀರೋ, ಪಾಸಿಟಿವ್ ಇರ್ಬೋದು, ಅಥವಾ ಕ್ಯಾರೆಕ್ಟರ್ ಇರ್ಬೋದು, ಆಲ್ಫಾಬೆಟ್ಸ್. ಓಕೆ, ಇದು ಎಕ್ಸ್ಪ್ರೆಷನ್. ಕೇಸ್ ಅಂದ್ರೆ ಏನು? ಈಚ್ ಕೇಸ್ ಮಸ್ಟ್ ಬಿ ಅನ್ ಇಂಟಿಜರ್ ಆರ್ ಕ್ಯಾರೆಕ್ಟರ್ ಟೈಪ್. ಅಂದ್ರೆ ಕೇಸ್ 1, ಕೇಸ್ 2 ಅಥವಾ ಕೇಸ್ ಎ, ಕೇಸ್ ಬಿ ಅದನ್ನ ತೋರಿಸ್ತೇನೆ ನಿಮ್ಗೆ ಒಂದೊಂದೇ. ನೀವು ಜಸ್ಟ್ ಕೇಸ್ ಅಂದ್ರೆ ಜಾಸ್ತಿ ತಿಳ್ಕೊಂಡ್ರಿ. ನೆಕ್ಸ್ಟ್ ಬ್ರೇಕ್ ಈಸ್ ಯೂಸ್ ಟು ಡಿಟರ್ಮೈನ್ ಎ ಕೇಸ್ ಆಫ್ ದ ಬ್ಲಾಕ್ ವಿತೌಟ್ ಬ್ರೇಕ್ ಎಕ್ಸಿಕ್ಯೂಷನ್ ಫಾಲ್ಸ್ ಥ್ರೂ ಎ ನೆಕ್ಸ್ಟ್ ಕೇಸ್. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಕೇಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸಿ ಕೆಳಗಡೆ ತುಂಬಾ ಕೇಸಸ್ ಇರುತ್ತೆ, ನಿಮ್ಗೆ ಅದು ಬೇಡ. ಸೊ ಸೆಕೆಂಡ್ ಕೇಸ್ ಸಿಕ್ತಪ್ಪ ಅಂದ್ರೆ ಅಲ್ಲಿಗೆ ಬ್ರೇಕ್ ಆಗ್ಬೇಕು. ಬ್ರೇಕ್ ಆಗಿ ಹೊರಗೆ ಬರಬೇಕು ಅಂದ್ರೆ ನಾವು ಬ್ರೇಕ್ ಹಾಕ್ಬೇಕು. ಓಕೆನಾ? ನೆಕ್ಸ್ಟ್ ಡಿಫಾಲ್ಟ್. ಸೊ ಯಾವ್ದು ಕೇಸ್ ಪ್ರೂವ್ ಆಗಿಲ್ಲ ಅಂದ್ರೆ ಲಾಸ್ಟ್ ಬರೋದು ಡಿಫಾಲ್ಟ್. ಡಿಫಾಲ್ಟ್ ಅಂದ್ರೆ ಒಂದ್ ಲೆಕ್ಕಕ್ಕೆ ಫಾಲ್ಸ್ ಬ್ಲಾಕ್ ಅಂತ ಹೇಳ್ಬೋದು. ಓಕೆನಾ? ಓಕೆ, ಇವಾಗ ಸ್ವಿಚ್ ಕೇಸ್. ಸ್ವಿಚ್ ಕೇಸ್ ಸಿಂಟ್ಯಾಕ್ಸ್ ನೋಡ್ಕೊಂತ ಹೋಗೋಣ. ಫಸ್ಟ್ ಆಫ್ ಆಲ್ ಏನಪ್ಪ ಸಿಂಟ್ಯಾಕ್ಸ್ ಅಂದ್ರೆ ಸ್ವಿಚ್ ಒಳಗಡೆ ಎಕ್ಸ್ಪ್ರೆಷನ್. ನಾನು ಇಲ್ಲಿ ಟರ್ಮ್ಸ್ ಹೇಳಿದೆ ನಿಮಗೆ ಎಕ್ಸ್ಪ್ರೆಷನ್ ಅಂತ. ಸ್ವಿಚ್ ಒಳಗಡೆ ಎಕ್ಸ್ಪ್ರೆಷನ್ ಹಾಕ್ತೀವಿ. ಇದು ನೋಡಿ ಕೇಸ್. ಕೇಸ್ ಕೇಸ್ 1, ಕೇಸ್ ಕಾನ್ಸ್ಟೆಂಟ್ 1 ಅಂತ ತಗೊಂಡಿನಿ ನಾನು. ಅಂದ್ರೆ ಇತ್ತಾಗ ಕ್ಯಾರೆಕ್ಟರ್ ತಗೊಂಡಿದ್ದೀನಿ ಮತ್ತೆ ವೇರಿಯೇಬಲ್ ತಗೊಂಡಿದ್ದೀನಿ. ಇದು ಇಂಟಿಜರ್ ತಗೊಂಡಿದ್ದೀನಿ, ಎರಡು ಅಟ್ ಟೈಮ್ ತಗೊಂಡಿದ್ದೀನಿ. ಸ್ವಿಚ್ ಕೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಹಾಕ್ತೀನಿ. ಕೇಸ್ 1 ಅಂತ ತಗೊಂಡು ಅದ್ರ ಕೋಡ್ ಇರುತ್ತೆ. ಆ ಆ ಕೋಡ್ ಅಂದ್ರೆ ಟ್ರೂ ಇತ್ತು ಅಂದ್ರೆ ಅದು ಕೆಳಗಡೆ ಬಂದು ಬ್ರೇಕ್ ಹಾಕುತ್ತೆ. ಜಂಪಿಂಗ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರ್ಬೋದು, ಇಲ್ಲ ನಿಷ್ಕಾಸ್ ಹೇಳ್ತೀವಿ. ಜಂಪಿಂಗ್ ಸ್ಟೇಟ್ಮೆಂಟ್ ಯಾವ ಬ್ರೇಕ್, ಕಂಟಿನ್ಯೂ ಇವೆಲ್ಲ ಜಂಪಿಂಗ್ ಸ್ಟೇಟ್ಮೆಂಟ್ ಅಂತಾರೆ. ಇಲ್ಲಿ ನಾವು ಬ್ರೇಕ್ ಅಂತ ಹಾಕ್ತಿವಿ. ಮತ್ತೆ ಸಪೋಸ್ ಇದು ಏನಾರ ಟ್ರೂ ಆಗ್ಲಿದ್ರೆ ಮತ್ತೆ ಇಲ್ಲಿ ಕೇಸ್ 2 ಬರುತ್ತೆ. ಕೇಸ್ 2 ಅಲ್ಲಿ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಸೇಮ್ ಜಂಪಿಂಗ್ ಸ್ಟೇಟ್ಮೆಂಟ್. ಫೈನಲ್ ಆಗಿ ಯಾವ ಕೇಸ್ ಟ್ರೂ ಆಗ್ಲಿದ್ರೆ ಡೈರೆಕ್ಟ್ ಆಗಿ ಡಿಫಾಲ್ಟ್ ಬರುತ್ತೆ, ಅಲ್ಲಿ ಅದ್ರ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಓಕೆ, ಈಗ ನನಗನ್ಸೋ ಮಟ್ಟಿಗೆ ಇದು ಬೇಸಿಕಲಿ ನಿಮ್ಗೆ ಅಷ್ಟು ಅರ್ಥ ಆಗ್ಲಿಲ್ಲ, ಬಟ್ ನಿಮಗೆ ಪ್ರೋಗ್ರಾಮ್ ಮೂಲಕ ತುಂಬಾ ಕ್ಲೀನ್ ಆಗಿ ಅರ್ಥ ಆಗ್ಬೋದು ಅನ್ಸುತ್ತೆ. ಓಕೆ, ಇವಾಗ ಪ್ರೋಗ್ರಾಮ್ ಮಾಡೋಣ ಬನ್ನಿ. ಸಿ ಹ್ಯಾಶ್ ಇನ್ಕ್ಲೂಡ್ ಇದೆಲ್ಲ ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟ್ ಹೆಡರ್ ಫೈಲು ಇಂಟ್ ಮೇನ್ ಅನ್ನೋದು ಮೇನ್ ಫಂಕ್ಷನ್ ಬರ್ಕೊಂಡಿದ್ವಿ. ಹೌದಾ? ನೋಡಿ, ಯೂಸಿಂಗ್ ಸ್ವಿಚ್ ಕೇಸ್. ಫಸ್ಟ್ ನಾ ಏನ್ ಮಾಡಿದೆ, ಒಂದು ಇಂಟ್ ಅಂತ ತಗೊಂಡು ಒಂದು ಚಾಯ್ಸ್ ಅಂತ ಒಂದಿತ್ತು ತಗೊಂಡು ಯಾಕೆ ತಗೊಂಡು ಹೇಳ್ತೀನಿ ನೋಡಿ. ಫಸ್ಟ್ ಪ್ರಿಂಟ್ ಆಫ್ ಅಲ್ಲಿ ಏನ್ ಮಾಡ್ತೀವಿ, ಮೆನು. ಈಗ ಫಸ್ಟ್ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾರ ಹೋಟ್ಲಿಗೆ ಹೋದಾಗ ಏನ್ ಮಾಡ್ತಾರೆ, ವೇಟರ್ ಮೆನು ಕೊಡ್ತಾರೆ. ಏನೇನಿದೆ ನೋಡಿ, ಇಡ್ಲಿ, ವಡ, ಪಾನಿಪುರಿ, ಅದು ಇದು ಏನೋ ಅಷ್ಟೇ ಕೊಡ್ತಿರ್ತಾರೆ. ಅದೇ ರೀತಿ ನಾವು ನಮ್ಮ ಔಟ್ಪುಟ್ ಒಳಗಡೆ ಬ್ಲಾಕ್ ಸ್ಕ್ರೀನ್ ಒಳಗಡೆ ನಮ್ಗೆ ಕಾಣ್ಬೇಕಲ್ಲ ಏನೇನಿದೆ ಅಂತ. ಸೊ ಹಾಗಾಗಿ ನಾವು ಪ್ರಿಂಟ್ ಆಫ್ ಅಲ್ಲಿ ಬರ್ಕೊಂತೀವಿ. ಪ್ರಿಂಟ್ ಆಫ್ ಮೆನು, ಪ್ರಿಂಟ್ ಆಫ್ ಆಡ್, ಪ್ರಿಂಟ್ ಆಫ್ ಸಬ್ಟ್ರಾಕ್ಟ್, ಪ್ರಿಂಟ್ ಆಫ್ ಮಲ್ಟಿಪ್ಲಿಕೇಶನ್, ಪ್ರಿಂಟ್ ಆಫ್ ಡಿವಿಷನ್, ಪ್ರಿಂಟ್ ಆಫ್ ಇವಿಷ್ಟು ನಾವು ಹೇಳ್ತೀವಿ. ಅವ್ರು ಲೀಸ್ಟ್ ಕೊಟ್ಟಾಗ ನೀವೆಲ್ಲ ನೋಡಿ ಲಾಸ್ಟಿಗೆ ಏನಾರ ಹೇಳ್ತೀರಾ ನಮಗೆ ಇದು ಬೇಕು ಅಂತ. ಸೊ ಅದಕ್ಕೆ ಪ್ರಿಂಟ್ ಆಫ್ ಅಲ್ಲಿ ಎಂಟರ್ ಯುವರ್ ಚಾಯ್ಸ್. ನೀವು ಏನ್ ತಗೊಂಡ್ರಿ ಹೋಟೆಲ್ ಈಗ ಮೆನು ಒಳಗಡೆ ಅಂತ. ಸ್ಕ್ಯಾನ್ ಏನ್ ಮಾಡ್ತೀವಿ, ಪರ್ಸೆಂಟೇಜ್ ಡಿ ಹಾಕ್ತೀವಿ, ಆಂಪರ್ಸೆಂಟ್ ಚಾಯ್ಸ್. ನೀವು ಏನ್ ಚಾಯ್ಸ್ ಕೇಳ್ತೀರಾ ಅದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಓಕೆನಾ? ಓಕೆ, ಇದಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಕೆಳಗಡೆ ಬನ್ನಿ. ಸಿ ಎರಡು ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ಕೊಂತೀನಿ. ಇಂಟ್ ಎ ಇಸ್ 10, ಬಿ ಇಸ್ 20 ಅಂತ. ಓಕೆ, ಇದಿಷ್ಟು ಅರ್ಥ ಆಯ್ತಾ? ಓಕೆ, ನಾನು ಆಗ್ಲೇ ತೋರಿಸಿದ್ದು ಸಿಂಟ್ಯಾಕ್ಸ್ ಇಂದು, ಸ್ವಿಚ್ ಕೇಸ್ ಇಂದು. ಸ್ವಿಚ್ ಅಂತ ಹಾಕ್ತಿವಿ, ಒಳಗಡೆ ಎಕ್ಸ್ಪ್ರೆಷನ್ ಹಾಕ್ತಿವಿ. ನಾವಿಲ್ಲಿ ತಗೊಂಡಿರೋ ಎಕ್ಸ್ಪ್ರೆಷನ್ ಏನು? ಚಾಯ್ಸ್. ನೋಡಿ ಇಲ್ಲಿ ನಾವಿಲ್ಲಿ ಬರ್ದಿದ್ದೀನಿ ಚಾಯ್ಸ್ ಅಂತ. ಚಾಯ್ಸ್ ಅಂತ ಒಳಗಡೆ ಎಕ್ಸ್ಪ್ರೆಷನ್ ಹಾಕಿ ಕೆಳಗಡೆ ಡೈರೆಕ್ಟ್ ಆಗಿ ಕೇಸ್ 1, ಕೇಸ್ 2, ಕೇಸ್ 3 ಆ ರೀತಿ ಬರ್ಕೊಂತ ಹೋಗಿ. ಕೇಸ್ 1 ಅಂತ ಇದೇ ರೀತಿ ಸಿಂಟ್ಯಾಕ್ಸ್ ಬರ್ಕೊಂತ ಹೋಗ್ಬೇಕಾಗ್ತದೆ. ಇದು ಒಂದು ಪ್ರೊಸೀಜರ್ ಇದೆ ಆಕ್ಚುಲಿ. ಓಕೆನಾ? ಕೇಸ್ 1 ಪ್ರಿಂಟ್ ಆಫ್ ಏನ್ ಹಾಕ್ತೀನಿ, ಅಡಿಷನ್. ಪರ್ಸೆಂಟೇಜ್ ಡಿ ಪ್ಲಸ್ ಪರ್ಸೆಂಟೇಜ್ ಡಿ ಇಸ್ ಪರ್ಸೆಂಟೇಜ್ ಡಿ ಬ್ಯಾಕ್ ಸ್ಲೇಷನ್. ನಿಮಗೆ ಓದ್ ಕ್ಲಾಸ್ ಅಲ್ಲಿ ಹೇಳಿದ ಪರ್ಸೆಂಟೇಜ್ ಡಿ ಪ್ಲಸ್ ಪರ್ಸೆಂಟೇಜ್ ಡಿ ಇಸ್ ಪರ್ಸೆಂಟೇಜ್ ಡಿ ಯಾಕೆ ಬರಿಬೇಕಪ್ಪ ಅಂತ. ಯಾಕಂದ್ರೆ ಔಟ್ಪುಟ್ ಅಲ್ಲಿ ನಿಮಗೆ ತೋರಿಸ್ಬೇಕಲ್ಲ ಯಾವ ನಂಬರ್ ಜೊತೆ ಯಾವ ನಂಬರ್ ಆಡ್ ಆಗಿ ಏನ್ ಕೊಟ್ಟಿದೆ ಅಂತ. ಸೊ ಹಾಗಾಗಿ ಇದನ್ನ ನಾವು ಬರಿತೀವಿ. ಆಮೇಲೆ ಬ್ಯಾಕ್ ಸ್ಲೇಷನ್ ನೆಕ್ಸ್ಟ್ ಲೈನ್ಗೆ. ನೆಕ್ಸ್ಟ್ ಕಾಮ ಎ ಕಾಮ ಬಿ.
ನಾವು ಜಸ್ಟ್ ಅಲ್ಲಿ ಪರ್ಸೆಂಟೇಜ್ ಡಿ ಕೊಟ್ಟು ಪರ್ಸೆಂಟೇಜ್ ಕೊಟ್ಟಿವಿ, ಏನ್ ವ್ಯಾಲ್ಯೂ ಅಂತ ನಾವು ಇಲ್ಲಿ ಕೊಡ್ಬೇಕಾ, ಎ ಕಮ ಬಿ, ಎ ಪ್ಲಸ್ ಬಿ ಅಂತ. ಓಕೆನಾ. ಆಮೇಲೆ ಆಮೇಲೆ ಲಾಸ್ಟ್ ಇಲ್ಲಿ ನೋಡಿ ಬ್ರೇಕ್ ಇದೆ. ಬ್ರೇಕ್ ಅನ್ನೋದು ಒಂದು ಜಂಪಿಂಗ್ ಸ್ಟೇಟ್ಮೆಂಟ್ ಅಂತೀವಿ ನಾವು. ಸಪೋಸ್ ಇದು ನಮಗೆ ಫಸ್ಟ್ನೇ ಕೇಸಲ್ಲಿ ಸಿಕ್ತಪ್ಪ ಅಡಿಷನ್, ನಮಗೆ ಅಡಿಷನ್ ಅಷ್ಟೇ ಬೇಕು, ಉಳ್ಕಿದ್ದೇನೆ ಬೇಡ. ಸೊ ಅವಾಗ ಇದು ಅಡಿಷನ್ ಆಗಿ ಇಲ್ಲಿಂದ ಬ್ರೇಕ್ ಆಗುತ್ತೆ. ಸಪೋಸ್ ನನಗೆ ಅಡಿಷನ್ ಬೇಡ, ಸಬ್ಟ್ರಾಕ್ಷನ್ ಬೇಕು. ನೆಕ್ಸ್ಟ್ ಅದು ಫಸ್ಟ್ ಕೇಸ್ ಚೆಕ್ ಮಾಡುತ್ತೆ, ಫಾಲ್ಸ್ ಆಗುತ್ತೆ. ಸೆಕೆಂಡ್ ಕೇಸಿಗೆ ಬಂದು ಪ್ರಿಂಟ್ ಆಫ್ ಅಲ್ಲಿ ಸಬ್ಟ್ರಾಕ್ಷನ್ ಇರುತ್ತೆ, ಸೇಮ್ ಆಸ್ ಇಟ್ ಈಸ್. ನಮಗೆ ಸಬ್ಟ್ರಾಕ್ಷನ್ ಆಯ್ತಪ್ಪ ಅಂದ್ರೆ ಬ್ರೇಕ್ ಆಗಿ ಹೊರ ಬರುತ್ತೆ. ಸಪೋಸ್ ನಮಗೆ ಸಬ್ಟ್ರಾಕ್ಷನ್ ಬೇಡ, ಅಡಿಷನ್ ಬೇಡ, ಮಲ್ಟಿಪ್ಲಿಕೇಶನ್ ಬೇಕು, ಎರಡು ಚೆಕ್ ಮಾಡುತ್ತೆ, ಫಾಲ್ಸ್ ಆಗುತ್ತೆ. ಕೇಸ್ 3 ಬರುತ್ತೆ, ಚೆಕ್ ಮಾಡುತ್ತೆ, ಮಲ್ಟಿಪ್ಲಿಕೇಶನ್ ಟ್ರೂ ಆಗುತ್ತೆ, ಬ್ರೇಕ್ ಆಗುತ್ತೆ. ಸಪೋಸ್ ನನಗೆ ಇವು ಮೂರು ಬೇಡ, ಡಿವಿಷನ್ ಬೇಕು, ಕೇಸ್ 4 ಬರುತ್ತೆ, ಕೇಸ್ 4 ಬಂದು ಪ್ರಿಂಟ್ ಆಫ್ ಅಲ್ಲಿ ಚೆಕ್ ಮಾಡುತ್ತೆ, ಬ್ರೇಕ್ ಆಗುತ್ತೆ. ಸಪೋಸ್ ಇವು 4 ಕೇಸು ಫಾಲ್ಸ್ ಇದ್ರೆ ಇದು ಡೈರೆಕ್ಟ್ ಆಗಿ ಡಿಫಾಲ್ಟಿ ಬರುತ್ತೆ. ಡಿಫಾಲ್ಟಿ ಬಂದು ಏನ್ ನಡುತ್ತೆ, ಪ್ರಿಂಟ್ ಆಫ್ ಅಲ್ಲಿ ನಾವು ಹಾಕ್ಬೇಕು, ಇನ್ವ್ಯಾಲಿಡ್ ಚಾಯ್ಸ್ ಪ್ಲೀಸ್ ಎಂಟರ್ ಇನ್ ನಂಬರ್ ಬಿಟ್ವೀನ್ 1 to 4. ಯಾಕಂದ್ರೆ ಇಲ್ಲಿ ಇರೋದೇ 1 2 3 4 ಅಷ್ಟೇ ತಾನೆ. ಹಾ, ಮತ್ತೆ ಫೋರ್ ಮಟ್ಟನೆ ನೋಡ್ಬೇಕಾ. ಓಕೆ, ಇದು ಒಂದು ಬೇಸಿಕ್ ಪ್ರೋಗ್ರಾಮು ಸ್ವಿಚ್ ಕೇಸ್. ನಾನು ಇಲ್ಲಿ ಔಟ್ಪುಟ್ ತೋರಿಸ್ತೇನೆ ನಿಮಗೆ, ಒಂದು ನಿಮಿಷ. ಓಕೆ ನೋಡಿ, ಇಲ್ಲಿ ಕಾಣಿಸಿದ್ರೆ ನಾವು ಮೇಲ್ಗಡೆ ಹಾಕಿ ಹಿಂಗೆ ಈ ರೀತಿ ಪ್ರಿಂಟ್ ಆಫ್ ಅಲ್ಲಿ ಈ ರೀತಿ ಬರ್ಕೊಂಡು ಅಂತ, ಯಾಕಂದ್ರೆ ನಮಗೆ ಇಲ್ಲಿ ಬೇಕಾಗಿದೆ, ನಿಮಗೆ ತೋರಿಸ್ಬೇಕಾಗಿದೆ ಈ ಏನೇನಿದೆ ಐಟಮ್ ಅಂತ. ಓಕೆ, ಈಗ ಎಂಟರ್ ಯುವರ್ ಚಾಯ್ಸ್ ಅಂತ ಇದೆ. ನಾನು 4 ಕೊಡ್ತೀನಿ. ಡಿವಿಷನ್ 4 ಕೊಟ್ರೆ ಡಿವಿಷನ್, ಯಾಕಂದ್ರೆ ಇಲ್ಲಿ ಕೇಸ್ 4 ಏನಿದೆ, ಡಿವಿಷನ್ ಇದೆ. ಸೊ 10/20 ಅಂದ್ರೆ 0, ಹೌದಾ. ಅದೇ ರೀತಿ ನೀವು ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಅಡಿಷನ್ ಮಾಡ್ಕೊಂತೀವಿ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.